ಏನು ಕ್ಯಾರೆಟ್ ಅಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಅಮೃತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಕಡೆ ತಿರ್ಗೋಣ. ಇವತ್ತು ನಾನು ಸಂಡೇ ಹಿಂಗೆ ರೆಡಿ ಆಗಿದ್ದೀನಿ. ಈಗ ತಿಂಡಿ ತಿಂದಿದ್ದೀನಿ, ಸ್ವಲ್ಪ ಖಾರ ಆಗ್ತಾ ಇದೆ ಪಲಾವು. ಇವಾಗ ನಾವು ಅಂತ ನಮ್ಮೂರ ಕಡೆಗೆ ಹೋಗ್ತಾ ಇದ್ದೀವಿ. ನಮ್ಮೂರ ಕಡೆಗೆ ಯಾಕೆ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕೆ, ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣ ಅಂತ. ನ್ಯೂ ಇಯರ್ ನೋಡಿ ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ನಾವು ನಮ್ಮ ಫೇವ್ರೆಟ್ ನಮ್ಮ ಬಾಸ್ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅದು ದೊಡ್ಡ ಆಂಜನೇಯ, ಪಂಚಮುಖಿ ಆಂಜನೇಯ. ಲೈಕ್ ಎಷ್ಟು ಅಡಿ ಹತ್ರ ನಾನು ಕುಣಿಗಲ್ಲವಳೆ, ನನಗೆ ಗೊತ್ತಿಲ್ಲ, ಅದು ನಾನೇ ಹೋಗಿಲ್ಲ ಒಂದು ದಿವಸಕ್ಕೂ. ಇವತ್ತೇ ಫಸ್ಟ್ ಟೈಮ್ ಹೋಗ್ತಿರೋದು. ಫಾರ್ ದ ಫಸ್ಟ್ ಟೈಮ್ ಲೆಟ್ಸ್ ಗೋ. ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇವತ್ತಿಂದ ನಾವು ನ್ಯೂ ಇಯರ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ, ದ ಜರ್ನಿ ಬಿಗಿನ್ಸ್. ಏನು ಜರ್ನಿ, 1 ಅವರ್ ಆಡ್ದಾಗ ಹೋಗ್ಬಿಡ್ತೀವಿ. ಹೋಗೋಣ ಬನ್ನಿ. ನಾನು ಹೇರ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ. ದಿಸ್ ಇಸ್ ಓನ್ಲಿ ನೈಸ್. ಏನೇನೋ ಮಾಡೋಕ್ಕೆ ಹೋದರೆ ಚೆನ್ನಾಗಿ ಕಾಣಲ್ಲ. ನಾನು ಸಿಂಪಲ್ ಆಗಿದ್ರೇ ಚೆನ್ನಾಗಿರ್ತೀನಿ. ಆ್ಯಂಡ್ ನಾವು ಟೈಮ್ ಆಗಿದೆ 11 ಗಂಟೆ. ಹೋಗೋಣ. ಲೆಟ್ಸ್ ಗೋ. ಓಕೆ, ನಾವು ಅಲ್ಲಿಂದ ನಾವು ವೀಡಿಯೋ ಸ್ಟಾಪಿಂದ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿ ಅಲ್ಲಲ್ಲೇ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಯ್ತಾ? ಕರೆಕ್ಟ್, 161 ಅಡಿ ಎತ್ತರದ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹಾಗೆ ಅಡಕಮಾರ್ನಹಳ್ಳಿಲಿರೋ ಆಂಜನೇಯನಿಗೊಂದ್ಸತಿ ಸಲ್ಯೂಟ್ ಮಾಡಿ, ನೆಲಮಂಗಲದಲ್ಲಿರೋ ಆಂಜನೇಯನಿಗೊಂದ್ಸತಿ ನಮಸ್ಕಾರ ಹಾಕಿ ಅಲ್ಲಿಂದ ನಾವು ಅಲ್ಲಿಂದ ನೇಚರ್ ನೋಡಿಕೊಂಡು ಸಿಕ್ಕಾಪಟ್ಟೆ ಬಿಸಿಲಿತ್ತು. ನಮ್ಮ ಬೆಂಗಳೂರಲ್ಲಂತೂ ಒಂಥರ ಕೋಲ್ಡೇ ಇದೆ, ಅದು ಎಷ್ಟು ಬಿಸಿಲಿದ್ರು ಅನ್ಸೋದೇ ಇಲ್ಲ. ಅಲ್ಲಿಂದ ನಾವು ಊರ ಕಡೆ ಹೊರಟ್ರೆ ಅಲ್ಲಿ ನೋಡಿ ಎಷ್ಟು ಬಿಸಿಲಿದೆ. ಆಂಜನೇಯನಿಂದ ದೊಡ್ಡ ಸಮುದ್ರ ಇದೆ ಅನ್ನೋ ಥರ ಅನಿಸ್ತಾ ಇತ್ತು ನನಗಂತೂ. ತಣ್ಣಗಿತ್ತು ವಾತಾವರಣ, ಅಲ್ಲಿ ಅಷ್ಟೇ ಬಿಸಿಲಿದ್ರು ಅಷ್ಟೇ ತಣ್ಣ ಗಾಳಿ ಬೀಸ್ತಾ ಇತ್ತು. ನಾವು ಅಲ್ಲಿ ಮೇಲ್ಗಡೆ ಹೋಗಿ ಆಂಜನೇಯನ ಹತ್ರ ಬ್ಲೆಸ್ಸಿಂಗ್ ತೊಗೊಂಡು, ಎಷ್ಟು ಹೈಟ್ ಇದೆ ನೋಡಿ. ನಾನು ಬೆಳ್ಳಷ್ಟು ದನಾರ ಬರ್ತೀನಿ ಅಂದ್ಕೊಂಡೆ. ನಾವು ಅಲ್ಲಿಂದ ಹೋಗಿ ಬ್ಲೆಸ್ಸಿಂಗ್ಸ್ ತೊಗೊಂಡು, ಅಪ್ಪ ಆಂಜನೇಯ ಕಾಪಾಡಪ್ಪ, ಜೀವನದಲ್ಲಿ ನಾನು ಖುಷಿಯಿಂದ ಇರೋ ಥರ ಮಾಡಪ್ಪ ಅಂತ ಬೇಡ್ಕೊಂಡು, ನೋಡ್ರ ಎಷ್ಟು ಹೈಟ್ ಇದೆ. ನಾನು ಅದೇ ಹೇಳಿದ್ದು, ನಾನು ಬೆರಳಷ್ಟು ದನಾರ ಇರ್ತೀನಿ ಅಂದ್ಕೊಂಡೆ, ಆದರೆ ಬೆರಳಷ್ಟು ದನ ಇರಲಿಲ್ಲ. ನಾನು ಅಷ್ಟು ದೊಡ್ಡ ಆಂಜನೇಯ ಇತ್ತಲ್ಲಿ. ಈ ಥರ ದೊಡ್ಡ ಆಂಜನೇಯ ಸ್ಟ್ಯಾಚು ಅಥವಾ ಏನಾದ್ರು ನೋಡ್ತಾ ಇದ್ದರೆ ಸಮುದ್ರದ ಮುಂದೆ ಕೂತ್ಕೊಳ್ಳೋಷ್ಟು ಪೀಸ್, ನೆಮ್ಮದಿ ಸಿಗುತ್ತೆ ನನಗಂತೂ. ಹಾಗೆ ಒಂದು ಸೆಲ್ಫಿ ನಾನು ಮತ್ತು ನಮ್ಮ ಫೇವ್ರೆಟ್ ಗಾಡ್ ನಮ್ಮ ಬಾಸ್. ಅಲ್ಲಿಂದ ಮುಗಿಸ್ಕೊಂಡು ಅಲ್ಲಿಂದ ಊಟಕ್ಕೆ ಹೋದ್ವಿ. ಊಟದಲ್ಲಿ ಅನ್ನ ಸಾಂಬಾರು ಮತ್ತು ಏನೋ ಸ್ವೀಟ್ ಇತ್ತು, ಖಾಲಿ ಆಗಿತ್ತು ನಾವು ಹೋಗೋಷ್ಟರಲ್ಲಿ. ಅಲ್ಲಿಂದ ಊಟ ಮಾಡಿಕೊಂಡು ನಮ್ಮ ಪಾಪು ಹಾರ್ಸ್ ರೈಡ್ ಹೋಗೋಣ ಮಮ್ಮಿ ಹಾರ್ಸ್ ಅಂತ ಇಲ್ಲ ಗೊತ್ತಲ್ಲ. ಅವರು ಅದಕ್ಕೆ 100 ರೂಪೀಸ್ ಅಂದರು. ಯಾರು ಇಬ್ಬರು ಅಂದರು. ನಾವು ಅವಳೊಬ್ಬಳೇ ಕೂರ್ಸೋಕ್ಕಾಗಲ್ಲ, ನಮ್ಮಮ್ಮ ಹೋಗಲ್ಲ, ನಮ್ಮ ಅಕ್ಕ ಹತ್ತಲ್ಲ. ಹಾಗಾಗಿ ನಾನೇ ಹತ್ತಿದ್ದೆ. ನನಗೆ ಫುಲ್ಲು ಭಯ ಆಗ್ತಿತ್ತು, ಅದು ಎಲ್ಲಿ ಓಡ್ಗಿಡ್ಬಿಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಓಡಿಸ್ತಾರೇನೋ ಅಂತ. ಹಾಗಾಗಿ ಸಿಕ್ಕಾಪಟ್ಟೆ ಭಯ ಆಗಿತ್ತು. ಪರವಾಗಿಲ್ಲ, ಅದು ನಾರ್ಮಲಾಗಿ ವಾಕ್ ಮಾಡ್ಕೊಂಡು ಹೋಯ್ತು. ನಾನು ಅದು ಏನು ಜಾಸ್ತಿ ಇದು ಮಾಡಬಾರ್ದು ಅಂತ ನಾನೇ ಮಾತಾಡ್ಸ್ಕೊಂಡು ಹೋಗ್ತಿದ್ದೆ. ಅವ ಅಂಕಲ್ ಏನು ಹೆಸರು, ಏನು ತಿನ್ನುತ್ತೆ, ಕುಣಿಗಲ್ದೆ ನಾವು ಕೂದ್ರೆ ಅಂತ ಓಡಿಸ್ಕಿಡಿಸ್ಬಿಟ್ರೆ ಮೊದಲೇ ಭಯ ಆಗ್ತಿತ್ತು ಮೇಲೆ ಕೂತ್ಕೊಂಡು. ಗಾಡಿ ನೋಡಿ ಏನು ಆರಾಮಾಗಿ ಕೂತಿದ್ದಾಳೆ, ಹಾರ್ಸ್ ರೈಡ್ ಅಂದು. ಆಮೇಲೆ ಅಲ್ಲಿಂದ ಇಳಿದ್ಬಿಟ್ಟು ನಾವು ಮತ್ತೆ ಆಂಜನೇಯನ ನಮಸ್ಕಾರ ಮಾಡಿಕೊಂಡು, ಕಾಪಾಡಪ್ಪ ದೇವ್ರೆ ಅಂತ ಅಲ್ಲಿಂದ ಬಿಟ್ಟು ನಮ್ಮ ದೊಡ್ಡಮ್ಮನ ಮನೆಗೆ ಹೋದ್ವಿ. ದೊಡ್ಡಮ್ಮನ ಮನೇಲಿ ಕೂತ್ಕೊಂಡು ಕಾಫಿ ಕುಡಿದು ಅಲ್ಲಿಂದ ನಾವು ಒಂದು ಸ್ವಲ್ಪ ಹೊತ್ತು ಮಾತಾಡಿ ಅಲ್ಲಿಂದ ನಮ್ಮೂರಲ್ಲಿ ಫೇಮಸ್ ಸ್ವೀಟ್ ಶಾಪ್ ಇದೆ, ಅಲ್ಲಿಗೆ ಬಂದ್ವಿ. ಸ್ವೀಟ್ಸ್ ಅಂಗಡಿಗೆ ಒಂಚೂರು ಕ್ಯಾರೆಟ್ ಹಲ್ವ ತೊಗೊಂಡೋಗೋಣ, ಹಂಗೆ ಏನಾರ ಕುರ್ಕುರು ತಿಂಡಿ ತೊಗೊಂಡು ಅಲ್ಲೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನಮ್ಮ ಊರಿನ ಫೇಮಸ್ ಸ್ವೀಟ್ ತಿನ್ನೋಣ. ಯಾವ ಸ್ವೀಟ್ ಗೊತ್ತಾ? ಕ್ಯಾರೆಟ್ ಹಲ್ವಾ, ಜಾಮೂನ್, ಬಾದುಷಾ, ಚಂಪಾಕಲಿ. ಏನು ತಗೊಂಡೆ ಪೂಜೆ? ಏನು ಜಾಮೂನು, ಬೆಣ್ಣೆ ಮುರುಕು. ಏನು ತಗೊಂಡೆ ಗಾನು? ಗಾನು ಏನು ತಗೊಂಡೆ? ಜಾಮೂನ್. ಬನ್ನಿ ಫ್ರೆಂಡ್ಸ್, ಮೀನ್ ತಗೊಳ್ಳೋಣ ಅಂತ. ಬನ್ನಿ ಫ್ರೆಂಡ್ಸ್, ಮೀನ್ ತಗೊಳ್ಳೋಣ. ನೋಡಿ ಇಳಿದ್ಬಿಟ್ಟು ಮಾತಾಡು ನೀನು. ಕೊಡಿ, ತೋರಿಸ್ತೀನಿ ಎಲ್ಲ ಥರ ಮೀನು. ಮೀನ್ ತೋರಿಸ್ತೀನಿ ಕೊಡು. ನಾನೇ ಬರ್ತೀನಿ. ಅಲ್ಲಿಂದ ನಾವು ಒಂದು ಫಿಶ್ ತೊಗೊಂಡು ನಾವು ಬೆಂಗಳೂರು ಕಡೆ ಬಂದ್ವಿ. ಮನೆಗೆ ಬಂದರೆ ಸಿಕ್ಕಾಪಟ್ಟೆ ತಲೆ ನೋಯ್ತಾ ಇತ್ತು, ಬೆಳಗ್ಗೆನೇ ಎದ್ದಿದ್ವಲ್ಲ ಅದಕ್ಕೆ ಅನಿಸುತ್ತೆ. ಫೈನಲಿ ಎಲ್ಲ ಬಿಟ್ಟು ಮನೆಗೆ ಬಂದು ಆರಾಮಾಗಿ ಕೂತಿದ್ವಿ.
ಸ್ವಲ್ಪ ಕಾಫಿ ಕುಡಿಬೇಕು. ಕಾಫಿ ಕುಡಿದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಮನೆಗೆ ಬಂದಿದ್ದೀವಿ. ಇವತ್ತಿನ ಬ್ಲಾಗ್ ಎಲ್ಲ ಮುಗೀತು. ಫಿಶ್ ನೋಡಿ, ಅಲ್ಲಿ ನಮ್ಮ ಫಿಶ್ ತಗೋ. ಅಮ್ಮ, ನಮ್ಮ ಫಿಶ್ ಯಾಕೋ ಓಡಾಡ್ತಿಲ್ಲ. ಆಮೇಲೆ ಅಲ್ಲಿ ತಂದಿರೋ ಮೀನನ್ನ ನಾವು ಬೌಲಲ್ಲಿ ಹಾಕ್ತಾ ಇದ್ವಿ. ನಮ್ಮಮ್ಮ ಬೌಲಲ್ಲಿ ಹಾಕಿದ ತಡ ಅವಳು ಹೋಗಿ ಮೀನೇ ನೋಡ್ಕೊಂಡು ಕೂತಿದ್ಲು ನಮ್ಮ ಪಾಪು. ಆಮೇಲೆ ಸ್ವಲ್ಪ ಕಾಫಿ ತಿಂದು ಪಕೋಡ ತಿಂದ್ಬಿಟ್ಟು ಆರಾಮಾಗಿ ಮಲ್ಕೊಂಡು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ. ಇಲ್ಲಿ ಎಂಡ್ ದ ವ್ಲಾಗ್ ಹಿಯರ್. ನಿದ್ದೆ ಬರ್ತಾಯಿದೆ, ಸಿಕ್ಕಾಪಟ್ಟೆ ಮಲ್ಕೊತೀನಿ. ಇನ್ನೇನು ಹೇಳಿ, ಅಷ್ಟೇ. ಗುಡ್ ನೈಟ್. ಮೀಟ್ ಯು ಆಲ್ ಇನ್ ನೆಕ್ಸ್ಟ್ ವ್ಲಾಗ್. ಬಾಯ್.